ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದ ಆಶ್ರೀ ಕರಿ ಹೋಮ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಶಾವಿಗೆ ಬಾತ್. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ತುಂಬ ಬೇಗ ಒಂದು 10 ನಿಮಿಷದಲ್ಲಿ ರೆಡಿ ಆಗೋವಂಥ ತಿಂಡಿ ಇದು. ಇದನ್ನು ಮಾಡೋದು ಕೂಡ ತುಂಬ ಈಸಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಫಸ್ಟು ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಒಂದೆರಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಖಾರದ್ದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು, ಹಸಿ ಬಟಾಣಿ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು 7-8 ಗೋಡಂಬಿ ಪೀಸು, ಉಪ್ಪು ರುಚಿಗೆ, ಉಪ್ಪು, ನಿಂಬೆಹಣ್ಣಿನ ರಸ, ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ. ಇಷ್ಟು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು. ಈ ಕಡೆ ನಾನು ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಶಾವಿಗೆನ ಬಸ್ಕೊಂಡು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತದು. ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಈ ಥರ ನೀರು ಕುದಿ ಬರಬೇಕು. ಈ ಥರ ನೀರು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಶಾವಿಗೆ ಬಸ್ದ ನಂತರ ಉದ್ರಾಗಿರಬೇಕಲ್ಲ, ಅದಕ್ಕೋಸ್ಕರ ನಾವು ಎಣ್ಣೆ ಹಾಕ್ಕೊಬೇಕು. ಇವಾಗ ನೀರು ಕುದೀತಾ ಇರಬೇಕಾದ್ರೆ ಶಾವಿಗೆನ ಹಾಕಬೇಕು. ಶಾವಿಗೆ ಹಾಕಿದ ತಕ್ಷಣವೇ ನೀವು ಸ್ಟವ್ನ ಆಫ್ ಮಾಡಿ. ಹಂಗೆ ಬಿಟ್ರಿ ಅಂದರೆ ಅದು ತುಂಬ ಮೆತ್ತಗಾಗಿ ಅಂಟ್ಕೊಂಬಿಡುತ್ತೆ. ಆವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ. ಉದ್ರಿರಬೇಕು ಶಾವಿಗೆ, ಅವಾಗೇ ಟೇಸ್ಟ್ ಚೆನ್ನಾಗಿ ಬರೋದು. ಈ ಥರ ಒಂದು ಸ್ಟಿರ್ ಮಾಡ್ಕೊಂಡು ಈ ಥರ ಒಂದು ರೌಂಡು ಬಸ್ಕೊಂಡ್ರೆ ಆಯಿತು. ಆಫ್ ಮಾಡಿ. ಈ ಥರ ಒಂದು ಜರಡಿ ತಗೊಂಡು ಬಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ ಶಾವಿಗೆ. ಒಂದಕ್ಕೊಂದು ಅಂಟಿಲ್ಲ. ಯಾವಾಗಲೂ ನೀರು ಕುದ್ದ ತಕ್ಷಣ ಶಾವಿಗೆ ಹಾಕಿ ಆಫ್ ಮಾಡಿಬಿಡಬೇಕು. ಮೇಲೆ ಒಂದು 2 ಗ್ಲಾಸ್ ನೀರು ಹಾಕಬೇಕು, ತಣ್ಣೀರು. ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ತಣ್ಣೀರು ಹಾಕೋದ್ರಿಂದ. ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟಿದ್ದೀನಿ ಕಾಯೋದಕ್ಕೆ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿ ಮಾಡ್ಕೋಬೇಕಿದ್ನ. ಕಡಲೆಬೇಳೆ, ಉದ್ದಿನಬೇಳೆನ, ಗೋಡಂಬಿ, ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಗೋಡಂಬಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಹಸಿ ಬಟಾಣಿ ಇಲ್ಲ ಅಂದ್ರೂ ನೀವು ಸ್ಕಿಪ್ ಮಾಡ್ಕೊಬೋದು. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದಿಷ್ಟು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ. ಇವಾಗ ಹಸಿ ಬಟಾಣಿ ಸ್ವಲ್ಪ ಎಣ್ಣೆಲಿ ಬೆಂದ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ರಿ, ಹಸಿ ಸ್ಮೆಲ್ಲೆಲ್ಲ ಹೋಗಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು, ರುಚಿ ಚೆನ್ನಾಗಿ ಬರುತ್ತೆ ಅವಾಗ. ಬಸಿಬೇಕಾದ್ರೇನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು.
ಶಾವಿಗೆ ಬಸ್ಕೊಂಡು ಇದೆಲ್ಲ ಒಗ್ಗರಣೆ ಐಟಮ್ಸ್ ಫ್ರೈ ಮಾಡ್ಕೊಂಬಿಟ್ರೆ ತಿಂಡಿ ರೆಡಿ. ಸ್ವಲ್ಪ ಅರಿಶಿನ ಪುಡಿ, ತುಂಬ ಈಸಿ ಇದು ಮಾಡೋದು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಗ್ಗರಣೆ ಬಿಸಿ ಇರುವಾಗಲೇ ಶಾವಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಒಗ್ಗರಣೆ ಬಾಣಲಿಗೆ ಶಾವಿಗೆ ಆ್ಯಡ್ ಮಾಡ್ಕೊಳ್ರಿ. ಅದು ಬಿಸಿ ಇರುತ್ತಲ್ಲ, ಬಿಸಿ ಮಾಡ್ದಂಗೆ ಆಗುತ್ತೆ ಶಾವಿಗೆನೂ. ಸ್ವಲ್ಪ ನಿಂಬೆ ರಸ ಮೇಲೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇವು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಅದನ್ನು ಶಾವಿಗೆಗೆ ಫುಲ್ ಒಗ್ಗರಣೆ ಎಲ್ಲ ಹಿಡಿಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬಿಸಿ ಇರುವಾಗಲೇ, ಅದು ಒಗ್ಗರಣೆ ಬಿಸಿ ಇರುವಾಗಲೇ ಶಾವಿಗೆ ಆ್ಯಡ್ ಮಾಡ್ಕೊಳ್ರಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಶಾವಿಗೆ ಬಾತ್ ರೆಡಿ ಆಯಿತು. ಪ್ಲೀಸ್ ಶಾವಿಗೆ ಬಾತ್ ಇಷ್ಟ ಆಗಿದರೆ ಲೈಕ್ ಮಾಡಿ.